ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮಲ್ಲಿ ಎಷ್ಟು ಜನ ಗೋಲ್ಕೊಂಡ ಫೋರ್ಟ್ಗೆ ಹೋಗಿದ್ದೀರಾ? ನಾನು ಈ ನಡುವೆನೇ ಹೋಗಿದ್ದಿದ್ದು, ಅಲ್ಲೇ ಇದ್ದಿದ್ದು, ಆದ್ರೂ ನಾನು ಭೇಟಿ ಮಾಡಿದ್ದಂತೂ ಈಗಲೇ. ಚೆನ್ನಾಗಿದೆ ಗೋಲ್ಕೊಂಡ ಫೋರ್ಟ್, ನೋಡುವಂಥ ಪ್ಲೇಸೇ. ಅದರ ಹಿಸ್ಟ್ರಿ ಬಗ್ಗೆ ನಾನು ನಿಮ್ಗೆ ಕೊರಿಯೋದಿಲ್ಲ, ಯಾಕಂದರೆ ಎಲ್ರಿಗೂ ಓದಿದ್ದೀವಿ, ಪ್ಲಸ್ ತುಂಬಾ ವೀಡಿಯೋಸ್ ಇದೆ ಯೂಟ್ಯೂಬಲ್ಲಿ. ಮತ್ತು ಅದೇ ಹಿಸ್ಟ್ರಿ ನಾನು ಹೇಳ್ಕೊಂಡು ಹೋಗಲ್ಲ. ಚೆನ್ನಾಗಿದೆ, ಮೇಲವರೆಗೂ ನಡೀಬೋದು, ಹತ್ಕೊಂಡು ಹೋಗ್ಬೋದು. ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಬಿಲ್ಡಿಂಗ್ಸ್ ಎಲ್ಲ ಬಿದ್ದೋಗಿದೆ, ಅರ್ಧಕ್ಕರ್ಧ ಬಿಲ್ಡಿಂಗ್ಸ್ ಎಲ್ಲ ಬಿದ್ದೋಗಿದೆ. ಇದು ಒಂದು ಲೋಟಸ್ ಮಾಲು ನೋಡಿ, ಎಷ್ಟು ಚೆನ್ನಾಗಿದೆ. ಆರ್ಕಿಟೆಕ್ಚರ್ ಚೆನ್ನಾಗಿದೆ, ನಿಜಾಮ್ಸ್ ಆರ್ಕಿಟೆಕ್ಚರ್ ಅಲ್ವಾ, ಚೆನ್ನಾಗಿದೆ ನೋಡೋದಕ್ಕೆ. ಆ್ಯಂಡ್ ರಶ್ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಹೈದ್ರಾಬಾದ್ ಬಿಸಿಲು ನಿಮಗೆ ಗೊತ್ತೇ ಇದೆ, ಹೈದ್ರಾಬಾದ್ ಬಿಸಿಲು ಹೇಗಿರುತ್ತೆ ಅಂತ. ಹೋಗ್ಬಿಟ್ಟು ಬರ್ಬೋದು. ತಿನ್ನೋದಕ್ಕೆ ಏನೂ ಸಿಗೋದಿಲ್ಲ, ಕುಡಿಯೋದಕ್ಕೆ ನೀರು ಎಲ್ಲ ನಾವು ಎತ್ಕೊಂಡು ಹೋದರೆ ವಾಸಿ. ಇದು ಬಂದುಬಿಟ್ಟು ಭಕ್ತ ರಾಮದಾಸು ಅವರ ಜೈಲಿದು, ಇಲ್ಲೇ ಅವರನ್ನು ಇಟ್ಟಿದ್ದು. ಅವ್ರ ಕೊನೆಯ ಉಸಿರು ಎಳೆದಿದ್ದು ಇದೇ ಜಾಗದಲ್ಲೇ. ಅವ್ರ ಮೇಲೆ ಪೂಜೆ ಮಾಡೋದಕ್ಕೆ ಒಂದು ಚಿಕ್ಕದಾಗಿ ಗುಡಿ ಮಾಡ್ಕೊಂಡಿದ್ದಾರೆ ರಾಮರದು. ಚೆನ್ನಾಗಿದೆ. ಯಾವಾಗಲೂ ತೆಗ್ದಿಲ್ಲ, ಸಾಯಂಕಾಲ ಬೇಗ ಮುಚ್ಚಿಬಿಡ್ತಾರೆ ಇದನ್ನು. ಇದು ನೋಡ್ಕೊಂಡು ಬರ್ಬೋದು, ಚೆನ್ನಾಗಿದೆ ಇದನ್ನು. ಮತ್ತು ಮೇಲೆ ತುದಿ ಮೇಲಿಂದ ನೋಡಿದ್ರೆ ಹೈದ್ರಾಬಾದ್ ಸಿಟಿ ಈ ರೀತಿ ಕಾಣುತ್ತೆ. ಚೆನ್ನಾಗಿದೆ, ವ್ಯೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆ ಬಿಲ್ಡಿಂಗ್ಸ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇನ್ನೂ ಇಷ್ಟು ವರ್ಷ ಆದರೂ ಇನ್ನೂ ಅಷ್ಟು ಮಾತ್ರ ಉಳ್ಕೊಂಡಿದೆ. ಚೆನ್ನಾಗಿದೆ, ಅದ್ಭುತವಾಗಿದೆ, ನೋಡುವಂಥ ಜಾಗನೇ. ಏನನ್ನಿಸ್ತು ನಿಮಗೆ? ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕು, ಶೇರು, ಕಾಮೆಂಟ್ ಮಾಡಿ. ನಿಮ್ಮೊಂದು ಲೈಕಿಂದ ನನಗೊಂದು ಮೋಟಿವೇಶನ್ ಸಿಗುತ್ತೆ.